ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಹ್ಮಾವರ ಮೂಲದ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ವಾಮೀಜಿಗೆ ಫಲಾಹಾರವನ್ನ ತರ್ತಾ ಇದ್ದ ಬ್ರಹ್ಮಾವರ ಮೂಲದ ಮಹಿಳೆಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಸಾಕಷ್ಟು ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇತ್ತು. ವಿಷಾಹಾರ ಸೇವನೆಯಿಂದ ಶ್ರೀಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತ ಅನುಮಾನ ಒಂದ್ ಕಡೆ ಆದ್ರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಆಯಾಮದ ಮುಖಾಂತರ ಪೊಲೀಸರಿಗೆ ತನಿಖೆ ಮಾಡ್ತಾ ಇದ್ದಾರೆ. ಹೀಗಾಗಿ ಶಿರೂರು ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗೆ ಬ್ರಹ್ಮಾವರ ಮೂಲದ ಮಹಿಳೆ ಫಲಾಹಾರವನ್ನ ತಂದು ಕೊಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಈಗ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಂದ್ರೆ ಇತ್ತೀಚೆಗೆ ಒಂದು 2-3 ವರ್ಷಗಳ ಹಿಂದೆ ಈ ಮಹಿಳೆಯ ಪರಿಚಯ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪ್ರತಿನಿತ್ಯವೂ ಕೂಡ ಫಲಾಹಾರವನ್ನ ತಂದು ಕೊಡ್ತಾ ಇದ್ರ ಅಥವಾ ಕೆಲವೊಂದು ಸಂದರ್ಭದಲ್ಲಿ ವಾರಕ್ಕೊಂದ್ಸಲ ಅಥವಾ ಅನಂತರದಲ್ಲಿ ತಂದು ಕೊಡ್ತಾ ಇದ್ರ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇನ್ನು ಶ್ರೀಗಳು ಆಸ್ಪತ್ರೆಗೆ ಸೇರಿದ ದಿನವೇ ಏನಾದ್ರೂ ತಂದು ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಕೊಡ್ತಾರೆ. ಪರೀಕ್ಷಿತ್, ಈಗ ಬ್ರಹ್ಮಾವರ ಮೂಲದ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ಮಹಿಳೆಯಿಂದ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ? ಪ್ರತಿಮಾ, ಈಗಷ್ಟೇ ಆ ಮಹಿಳೆಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಬ್ರಹ್ಮಾವರ ಪೊಲೀಸರು. ಏನು ಬ್ರಹ್ಮಾವರ ಮೂಲದ ಮಹಿಳೆ ಆಗಿದ್ದಾರೆ. ಅದೇ ನಮ್ಗೆ ಕೆಲವೇ ಗಂಟೆಗಳ ಹಿಂದೆ ಒಂದು ಮಾಹಿತಿ ಸಿಕ್ಕಿದ ಸ್ಥಳೀಯರಿಂದ ಸಿಕ್ಕಿದ ಪ್ರಕಾರ ಈ ಶಿರೂರು ಮೂಲ ಮಠದ ಸ್ಥಳೀಯರಿಂದ ಸಿಕ್ಕಿದ ಮೂಲ ಪ್ರಕಾರ ಆ ಮಹಿಳೆ ಅಂತಲ್ಲ, ಯಾವುದೋ ಒಬ್ರು ಮಹಿಳೆ ಈ ಮಠಕ್ಕೆ ಬಂದು ಹೋಗ್ತಾ ಇದ್ರು. ಮಠದಲ್ಲಿ ಸ್ವಾಮೀಜಿ ಒಟ್ಟಿಗೆ ಇದ್ದು ಅಂತ ಒಂದು ಮಾಹಿತಿ ನಮ್ಗೆ ಕೆಲವೇ ಗಂಟೆಗಳ ಹಿಂದೆ ಸಿಕ್ಕಿತ್ತು. ಆದ್ರೆ ಈಗ ಇನ್ನೊಂದು ಬೆನ್ನಲ್ಲಿ ಈಗ ಒಬ್ಬ ಮಹಿಳೆಯನ್ನು ವಶಕ್ಕೆ ಪಡಿತಾರೆ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ಆ ಮಹಿಳೆ ಈ ಮಠಕ್ಕೆ ಬರೋ ಇಲ್ಲಿ ಬರ್ತಿದ್ರ, ಮತ್ತೆ ಆ ಮಹಿಳೆ ಯಾರು ಅನ್ನುವಂತ ಇನ್ನು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದ್ರೆ ಎಲ್ಲೋ ಒಂದು ರೂಮರ್ ಇಂದ ಏನೋ ಒಂದು ಆ ಮಹಿಳೆ ಎಲ್ಲಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಈಗ ಒಬ್ಬರು ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಪ್ರತಿಮಾ, ಧನ್ಯವಾದ ಪರೀಕ್ಷಿತ್.